ಒಮ್ಮೆ ದೇವರುಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಥನ ಮಾಡಲು ನಿರ್ಧರಿಸಿದರು. ಅಮೃತ ಕುಡಿದ್ರೆ ಅಮರತ್ವ ಸಿಗುತ್ತದೆ ಅನ್ನೋ ನಂಬಿಕೆ ಇತ್ತು. ಅದಕ್ಕಾಗಿ ಮಂದಾರ ಪರ್ವತವನ್ನು ಮಥನದಂಡವಾಗಿ ವಾಸುಕಿಯನ್ನು ಕೈಯಾಗಿ ಬಳಸಿದ್ರು. ಈ ಘಟನೆ ಪುರಾಣಗಳಲ್ಲಿ ಸ್ಪಷ್ಟವಾಗಿ ವಿವರವಾಗಿದೆ. ಸಮುದ್ರ ಮಥನ ಆರಂಭವಾದಾಗ ಅಮೃತಕ್ಕಿಂತ ಮೊದಲು ಭಯಾನಕವಾದ ಒಂದು ವಸ್ತು ಹೊರಬಂತು. ಅದು ಹಾಲಾಹಲ ವಿಷ. ಆ ವಿಷ ಇಡೀ ಜಗತ್ತನ್ನೇ ನಾಶ ಮಾಡುವಷ್ಟು ಶಕ್ತಿ ಇತ್ತು. ವಿಷ ಸಮುದ್ರದಿಂದ ಹೊರಬಂದ ಕ್ಷಣದಲ್ಲೇ ದೇವರುಗಳು ಮತ್ತು ಅಸುರರು ಗಾಬರಿಗೊಂಡರು. ಆ ವಿಷ ವಾತಾವರಣಕ್ಕೆ ಹರಡಿದ್ರೆ ಭೂಮಿ, ಆಕಾಶ, ಪ್ರಾಣಿಗಳು, ಮನುಷ್ಯರು ಎಲ್ಲರೂ ನಾಶವಾಗ್ತಿದ್ದರು. ಯಾರಿಗೂ ಆ ವಿಷವನ್ನು ನಿಲ್ಲಿಸುವ ಶಕ್ತಿ ಇರಲಿಲ್ಲ. ದೇವರುಗಳು ಕೂಡ ಅಸಹಾಯಕರಾದರು. ಆಗ ಎಲ್ಲರ ಮನಸ್ಸಿನಲ್ಲಿ ಒಂದೇ ಹೆಸರು ಮೂಡಿತು: ಮಹಾದೇವ ಶಿವ. ದೇವರುಗಳು ಕೈಲಾಸಕ್ಕೆ ಹೋಗಿ ಶಿವನನ್ನು ಬೇಡ್ಕೊಂಡ್ರು. ಪ್ರಭು, ನೀವು ಮಾತ್ರ ಈ ಜಗತ್ತನ್ನು ಉಳಿಸಬಲ್ಲಿರಿ ಎಂದು ಪ್ರಾರ್ಥಿಸಿದರು. ಪಾರ್ವತಿ ದೇವಿಗೆ ಈ ವಿಷಯ ತಿಳಿದಾಗ ಭಯ ಉಂಟಾಯಿತು. ಏಕೆಂದರೆ ವಿಷ ಕುಡಿಯುವುದು ಶಿವನಿಗೂ ಅಪಾಯಕಾರಿಯೇ ಆಗಿತ್ತು. ಆದರೂ ಶಿವನ ಮನಸ್ಸು ಸ್ಥಿರವಾಗಿತ್ತು. ಅವರು ಲೋಕ ಕಲ್ಯಾಣಕ್ಕಾಗಿ ತ್ಯಾಗ ಮಾಡಲು ಸಿದ್ಧರಾದರು. ಲೋಕ ಉಳಿಯಬೇಕು ಅನ್ನೋ ಒಂದೇ ಮಾತಿನಿಂದ ಶಿವ ಹಾಲಾಹಲ ವಿಷವನ್ನು ಕುಡಿದ್ರು. ಆದರೆ ಆ ವಿಷ ಹೊಟ್ಟೆಗೆ ಹೋಗದಂತೆ ತಮ್ಮ ಕಂಠದಲ್ಲೇ ತಡೆದರು. ವಿಷದ ಪರಿಣಾಮದಿಂದ ಶಿವನ ಕಂಠ ನೀಲಿಯಾಗಿ ಬದಲಾಯಿತು. ಅದಕ್ಕೆ ಅವರು ನೀಲಕಂಠ ಎಂದು ಪ್ರಸಿದ್ಧರಾದರು. ಶಿವ ವಿಷ ಕುಡಿದ ಕಾರಣ ಇಡೀ ಬ್ರಹ್ಮಾಂಡ ಉಳಿಯಿತು. ದೇವರುಗಳು, ಮನುಷ್ಯರು, ಪ್ರಕೃತಿ ಎಲ್ಲವೂ ರಕ್ಷಿತವಾಯಿತು. ಆ ದಿನ ಶಿವದೇವರಾಗಿ ಮಾತ್ರ ಇರಲಿಲ್ಲ, ಜಗತ್ತಿನ ರಕ್ಷಕನಾಗಿ ನಿಂತರು. ತ್ಯಾಗ, ಕರುಣೆ ಮತ್ತು ಜವಾಬ್ದಾರಿಯ ಪ್ರತೀಕವಾಗಿ ಶಿವ ಮಹಾದೇವರಾದರು. ಈ ಘಟನೆ ಶಿವನ ಮಹಿಮೆಯನ್ನು ತೋರಿಸುವ ನಿಜವಾದ ಪೌರಾಣಿಕ ಸತ್ಯ. ನಿಮ್ಮ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.